ಗೋವಾದ ಬಾಗಾ ಬೀಚ್ನಲ್ಲಿ ನೀರಿನ ಅಲೆಗೆ ಸಿಲುಕಿ ವಿಜಯಪುರ ಮೂಲದ ಯುವಕನೊಬ್ಬ ನೀರು ಪಾಲಾಗಿದ್ದಾನೆ. ನೀರಿನ ತೀರದ ಬಳಿಯ ಬಂಡೆಯ ಮೇಲೆ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಪ್ರಬಲ ಅಲೆ ಬಡಿದು ಯುವಕನನ್ನ ಸಮುದ್ರಕ್ಕೆ ಎಳೆದೊಯ್ದಿದೆ. ನೀರಿನ ರಭಸಕ್ಕೆ ಎಷ್ಟೇ ತೇಲುತ್ತಾ ದಡಕ್ಕೆ ಬರಲು ಯುವಕ ಪ್ರಯತ್ನಿಸಿದ್ರೂ ಸಹ ಅದರಿಂದ ಹೊರಬರಲು ಸಾಧ್ಯವಾಗದೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ವಾರ್ತಾ ಇಲಾಖೆ ಆಯುಕ್ತರಾಗಿ ಡಿಐಜಿ ಎಂಎನ್ ಅನುಚೇತ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇದುವರೆಗೂ ವಾರ್ತಾ ಇಲಾಖೆಯ ಆಯುಕ್ತರಾಗಿ ಹಿರಿಯ ಐಪಿಎಸ್ ಅಧಿಕಾರಿ ಎಡಿಜಿಪಿ ಹೇಮಂತ್ ಎಂ ನಿಂಬಾಳ್ಕರ್ ಕರ್ತವ್ಯ ವಹಿಸುತ್ತಿದ್ದರು. ಇಂದು ನೂತನ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾಗಿ ಡಿಐಜಿ ಎಂಎನ್ ಅನುಚೇತ್ ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನೂತನ ಆಯುಕ್ತರಿಗೆ ಶುಭ ಕೋರಿದರು. ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ನಲ್ಲಿ ಮಧ್ಯರಾತ್ರಿ ಕಾರ್ಯಾಚರಣೆ ಮಾಡುವ ವೇಳೆ ರೈಲಿನ ಇಂಜಿನ್ನಿಂದ ಮರಿ ಹೆಬ್ಬಾವು ಪತ್ತೆಯಾಗಿದೆ. ಮಾಂಡಂಗವ್ ಮುಂಬೈ ಜನ ಶತಾಬ್ದಿ ಎಕ್ಸ್‌ಪ್ರೆಸ್‌ನ ಲೋಕೋಮೋಟಿವ್‌ನೊಳಗಿನ ರೈಲ್ವೆ ಸಿಬ್ಬಂದಿ ಹೆಬ್ಬಾವಿನ ಮರಿ ಇರೋದನ್ನ ಗಮನಿಸಿಗರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಚಿಕರು ಹಾವನ್ನ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಧಾರವಾಡದ ಸುರಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಮಳೆಗಾಗಿ ಕಪ್ಪೆಗಳ ಮದುವೆ ಮಾಡಿಸಲಾಗಿದೆ. ಉತ್ತಮ ಮಳೆಯಾಗಲಿ, ರೈತರ ಬದುಕು ಹಸನಾಗಲಿ ಎಂಬ ಉದ್ದೇಶದಿಂದ ಗ್ರಾಮಸ್ಥರು ಗಂಡು ಹೆಣ್ಣು ಕಪ್ಪೆಗಳಿಗೆ ಮದುವೆ ಮಾಡಿಸಿದ್ದಾರೆ. ನಾದಸ್ವರ, ಡೊಳ್ಳು, ಆರತಿ, ಅರಿಶಿನ ಶಾಸ್ತ್ರ ಸೇರಿದಂತೆ ಸಾಂಪ್ರದಾಯಿಕವಾಗಿ ಮದುವೆ ಮಾಡಿಸಲಾಗಿದೆ. ನಂತರ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಕರೆದೊಯ್ದು ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಬೆಂಗಳೂರು ನಗರದ ಆಸ್ತಿ ಮಾಲೀಕರಿಗೆ ಸರ್ಕಾರದಿಂದ ಶಾಕ್ ಎದುರಾಗಿದೆ. ಫ್ಲೈಓವರ್ ವೆಚ್ಚ ಭರಿಸಲು ಆಸ್ತಿ ಮಾಲೀಕರಿಂದ ಹೆಚ್ಚುವರಿ ಆಸ್ತಿ ತೆರಿಗೆ ಸಂಗ್ರಹಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಸಿಲ್ಕ್ ಬೋರ್ಡ್ ಟು ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣದವರೆಗೂ 11 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣ ಮಾಡಿದ್ರೆ ಈ ಭಾಗದ ಆಸ್ತಿಗಳ ಮೌಲ್ಯ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ವಾರ್ಷಿಕ ಆಸ್ತಿ ತೆರಿಗೆಯೊಂದಿಗೆ ಹೆಚ್ಚುವರಿ ಶುಲ್ಕವಾಗಿ ಸಂಗ್ರಹಿಸಲು ಪ್ಲಾನ್ ಮಾಡಲಾಗಿದೆ. ಸಿಲ್ಕ್ ಬೋರ್ಡ್ ಮಡಿವಾಳ, ಕೋರಮಂಗಲ, ಇಂದಿರಾನಗರ ಮಾರ್ಗವಾಗಿ ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣದ ಫ್ಲೈಓವರ್ ನಿರ್ಮಾಣಕ್ಕೆ ಆಸ್ತಿ ಮಾಲೀಕರಿಂದ ಸಂಗ್ರಹಿಸಿದ ಟ್ಯಾಕ್ಸ್ನಿಂದ ಫ್ಲೈಓವರ್ ವೆಚ್ಚ ಸರಿದೂಗಿಸುವ ಲೆಕ್ಕಾಚಾರದಲ್ಲಿ ಸರ್ಕಾರ ಮುಂದಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಜೀವಂತವಾಗಿದ್ದ ವ್ಯಕ್ತಿಗೆ ಅಧಿಕಾರಿಗಳು ಮರಣ ಪತ್ರ ನೀಡಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಅಪ್ಪ ಶಿವಣ್ಣಾಚಾರಿ ಬದಲಿಗೆ ಮಗ ಗುರುಸ್ವಾಮಿ ಹೆಸರಿಗೆ ಮರಣ ಪತ್ರ ನೀಡಿದ್ದಾರೆ. ಚಾಮರಾಜನಗರದ ಹೊಣಕನಪುರ ಗ್ರಾಮದ ನಿವಾಸಿ ಏಪ್ರಿಲ್ 14, 2021ರಂದು ಮರಣ ಹೊಂದಿದ್ದರು. ಇದೀಗ ತಂದೆ ಬದಲಿಗೆ ಮಗನಿಗೆ ಮರಣ ಪತ್ರ ನೀಡಿರುವುದಕ್ಕೆ ಪಾಲಿಕೆ ಎದುರು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಸಾಂಸ್ಕೃತಿಕ ನಗರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೈಸೂರಿನಲ್ಲಿ ಮದ್ಯ ಸೇವಿಸಿ ಜನ ಎಲ್ಲೆಂದರಲ್ಲಿ ತೂರಾಡಿ ಬೀಳುತ್ತಿರುವ ದೃಶ್ಯ ಕಂಡುಬಂದಿದೆ. ಕರ್ನಾಟಕ ಕೇರಳಂ ಗಡಿ ಭಾಗದಲ್ಲಿರುವ ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದ ಮಂಜುನಾಥ್ ಪತ್ನಿ ಮಹಾದೇವಿ ಹೆಸರಿನಲ್ಲಿದ್ದ ಬಾರ್ ಹಾಗೂ ರೆಸ್ಟೋರೆಂಟ್ನಲ್ಲಿ ಜನ ಬೇಕಾಬಿಟ್ಟಿ ಕುಡಿದು ತಮ್ಮ ಜೀವಕ್ಕೆ ಕುತ್ತು ತಂದುಕೊಳ್ಳುತ್ತಿದ್ದಾರೆ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಅಕ್ರಮವಾಗಿ ಬಾರ್ ಹಾಗೂ ರೆಸ್ಟೋರೆಂಟ್ ನಡೆಸುತ್ತಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಸಹ ಕೇಳಿಬಂದಿದೆ. ಸಿಸಿಬಿ ಪೊಲೀಸರು ರೌಡಿ ಶೀಟರ್ಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ರೌಡಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ದಿಢೀರ್ ಕಾರ್ಯಾಚರಣೆ ನಡೆಸಿದ್ದಾರೆ. ರೌಡಿಗಳ ಮಟ್ಟ ಹಾಕಲು ಪೊಲೀಸರಿಗೆ ಗೃಹ ಸಚಿವ ಖರ್ಗೆ ಕಟ್ಟುನಿಟ್ಟಿನ ಸೂಚನೆ ಹಿನ್ನೆಲೆ ರೌಡಿಗಳ ಅಡ್ಡಗಳು ಮನೆಗಳ ಮೇಲೆ ಪೊಲೀಸರು ಸರ್ಪ್ರೈಸ್ ರೈಡ್ ಮಾಡಿದ್ದಾರೆ. ರೌಡಿಗಳು ಸಂಚರಿಸುತ್ತಿದ್ದ ವಾಹನಗಳನ್ನು ರಸ್ತೆಯಲ್ಲೇ ತಡೆದು ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಸಕ್ರಿಯವಾಗಿರುವ ಸುಮಾರು 30ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ತಪಾಸಣೆ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ. ಇಟ್ಟಮಡು ಸಾಗರ್, ಹೊಸೂರು ಶಿವ ಹಾಗೂ ವಿವೇಕಾನಗರ ದಿನೇಶ್ ಸೇರಿದಂತೆ ಹಲವರ ವಾಹನಗಳನ್ನು ಜಾಲಾಡಿದ್ದಾರೆ. ಮಂಡ್ಯದ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ 5 ಜಲಸಮಾಧಿಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಕುಟುಂಬಸ್ಥರು ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಅದು ಅಪಾಯದ ಜಾಗ ಎಂದು ಎಲ್ಲರಿಗೂ ಗೊತ್ತಿದೆ. ಆದರೆ ಅಲ್ಲಿ ಯಾವ ಹೋಮ್ ಗಾರ್ಡ್ಗಳು ಕೂಡ ಇರಲಿಲ್ಲ. ಅಲ್ಲಿ ಎಚ್ಚರಿಕೆಯ ಫಲಕಗಳು ಇಲ್ಲ. ನೀರಿಗೆ ಇಳಿದಂತೆ ಅಲ್ಲಿರುವವರು ಎಚ್ಚರಿಸಬೇಕಾಗಿತ್ತು. ಈಗ 5 ಸಾವನ್ನಪ್ಪಿದ್ದಾರೆ. ಹೀಗಾಗಿ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ನಡೆದ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಆರೋಪಿ ಶ್ವೇತಾಳ ಹೇಳಿಕೆ ಮೇಲೆ ಪೊಲೀಸರಿಗೆ ಅನುಮಾನ ಶುರುವಾಗಿದೆ. 3ರನ್ನ ನಾನೇ ಕೊಂದಿದ್ದು, ಈ ಪ್ರಕರಣದಲ್ಲಿ ಕೇನತ್ ಪಾತ್ರವಿಲ್ಲ ಅಂತ ಶ್ವೇತಾ ಹೇಳಿದ್ದಾಳೆ. ಆದ್ರೆ ಕೊಲೆಯಾದ ಸೋಮಸುಂದರ್ ಡೈಯಿಂಗ್ ಡಿಕ್ಲರೇಷನ್ ಹೇಳೋದೇ ಬೇರೆಯಾಗಿದೆ. ಸಾವಿಗೆ ಮುನ್ನ ಸಾವಿನ ಕೊನೆ ಅಂಚಿನಲ್ಲಿರುವ ವ್ಯಕ್ತಿ ಹೇಳುವ ಮಾತು ಸುಳ್ಳಾಗಿರುವುದಿಲ್ಲ. ಆದ್ರೆ ಇತ್ತ ಶ್ವೇತಾ 3ರನ್ನು ನಾನೇ ಕೊಂದಿದ್ದು ಅಂತ ಹೇಳ್ತಿದ್ದಾಳೆ. ಗೆಳೆಯ ಬಚಾವ್ ಮಾಡಲು ಶ್ವೇತಾ ಪ್ಲಾನ್ ಮಾಡಿದ್ಲ ಅನ್ನೋ ಅನುಮಾನ ಶುರುವಾಗಿದ್ದು, ಕೇನಾತ್ಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ.